ಬಾರೆ ಶೈಲಿ ಎಂಬಳೆ. ಏಯ್ ಬಾರೆ, ಫಸ್ಟು ನನ್ನ ಒಡವೆ ಎಲ್ಲನ ಕೊಟ್ಟರೆ ಸರಿ. ಅದ್ರದ್ದು ಏನೈತೆ ದುಡ್ಡು ಕೊಟ್ಟರೆ ಸರಿ ಕಣೆ, ಕೊಟ್ಟರೆ ಸರಿ ಅದನ್ನೆಲ್ಲನ. ಕಳ್ಳಿ ಹೊತ್ಕೊಂಬಂದು ಏನು ನಾಟಕ ಆಡಾಳು. ನಾನು ಯಾವಳು ಹೊತ್ಕೊಂಡೋದ್ಲು ಅಂತ ನನಗಂತೂ ಇದು ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯ್ತೆ, ನಿನ್ನ ತಂಗಿನೇ ಬಾಯಿ ಬಿಟ್ಟವಳೆ, ನಿನ್ನ ತಂಗಿನೇ ಹೇಳವಳೆ ಅಂತ ಬಂದು ಬಾರೆ. ಫಸ್ಟ್ ನನ್ನ ಒಡವೆ ಎಲ್ಲನ ಕೊಟ್ಟರೆ ಸರಿ. ಅದು ಏನೈತೆ ನನ್ನ ಒಡವೆ ಏನಿತ್ತು ಅದನ್ನೆಲ್ಲ ಕೊಟ್ಟರೆ ಸರಿ. ಯಾಕೆ ನಗಿನಿ, ಯಾಕೋ ಬಾಯ್ ಮಾಡ್ತಾ ಇದೆಯಾ? ಯಾಕೆ ಏನಾಯಿತು? ಯಾಕಂದರೆ ಫಸ್ಟು ನನ್ನ ಒಡವೆ ಕೊಡೋದು ಕಲಿ ನೀನು. ನನ್ನ ಒಡವೆ ಏನೇ ಮಾಡಿದೆ ನೀನು? ಹೊತ್ಕೊಂಬಂದು ನನ್ನ ಒಡವೆ ಏನು ಮಾಡಿದೆ ಅಂತ. ನನ್ನ ಒಡವೆ ಏನು ಮಾಡಿದೆ? ಯಾವ ಒಡವೆ? ಯಾರು ಹೇಳಿದ್ದು? ಯಾವ ಒಡವೆನೇ? ಯಾವ ಒಡವೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಒಡವೆ? ತಂಗಿ ಡಯ್ಯ ನನಗೆಲ್ಲ ವಿಷಯ ಹೇಳಿದಾಳೆ. ನನ್ನ ಒಡವೆ ಎಲ್ಲನ ನೀನೇ ಕತ್ಕೊಂಬಂದಿದೀಯ ಅಂತ ನನಗೆ ಗೊತ್ತಾಯಿತು. ನನ್ನ ಒಡವೆ ಎಲ್ಲ ಕತ್ಕೊಂಬಂದು ನಾಟಕ ಆಡ್ಬೇಡ. ಫಸ್ಟ್ ನನ್ನ ಒಡವೆ ಎಲ್ಲ ನನಗೆ ಕೊಟ್ಬಿಡೋದು ಕಲಿ. ನನ್ನ ಒಡವೆ ಕದ್ದಿರೋಳು ನೀನೇ ಅಂತ ನನಗೆ ಗೊತ್ತಾಗೈತೆ. ಅದೇನು ಒಡವೆ ಐತೆ ನಂದು ಕೊಟ್ಟರೆ ಸರಿ ಕಣೆ ಶೈಲು. ನಮ್ಮ ಡಯ ಎಲ್ಲ ವಿಷಯ ಹೇಳಿದಾಳಲ್ಲಪ್ಪ, ಇವಾಗ ಹೆಂಗೆ ಮಾಡೋಣ? ಇದೊಳೆ ಚೆನ್ನಾಗೈತಲ್ಲ, ಇವಾಗ ಏನು ಹೇಳ ನೀವು? ನಗಿಣೆ, ಅವಳು ಹೇಳಿದ್ಲು ಅಂತ ನೀನು ಕೇಳ್ಕೊಂಡು ನನ್ನ ಮೇಲೆ ಬಂದಿದೆಯಲ್ಲ, ಅವಳು ನಾನು ಜಗಳ ಮಾಡ್ಕೊಂಡಿದ್ದಕ್ಕೆ ನನ್ನ ಮೇಲೆ ಸಿಟ್ಟಿಗೆ ಇಲ್ಲದೆಲ್ಲ ಹೇಳಿದಾಳೆ ಕಣೆ. ನಾನು ಯಾಕೆ ನೀನು ಒಡವೆ ಕತ್ಕೊಂಬರೋಣ? ನಾನು ಒಡವೆ ಕದ್ದಿದ್ರೆ ನಾನು ಇಷ್ಟು ದಿವಸ ಯಾಕೆ ಕೆಮ್ತಿದ್ದೆ? ನಾನು ಕೊಟ್ಬಿಡ್ತಿದ್ದೆ. ನಿನ್ಗೆ ಓಡಾಡೋದು ನೋಡೇ ನನಗೆ ಸಹಿಸ್ಕೊಂಬಕ್ಕೆ ಆಗ್ತಿರ್ಲಿಲ್ಲ. ನಾನು ಒಡವೆ ಕದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಗೊತ್ತಾಗಬೇಕಾಗಿತ್ತು. ಅವಳು ಹೇಳೋದ ಯಾಕೆ ಕೇಳ್ತೀಯಾ? ನಾನು ಕದ್ದಿಲ್ಲಪ್ಪ. ಯಾರು ಹೇಳಿದ್ದು? ನಾನು ಕದ್ದಿಲ್ಲ. ನಾನು ನಿನ್ನ ಒಡವೆ ನೋಡಿದ್ದೀನಿ, ಬಿಟ್ಟರೆ ಎಂತೆಂಥ ಒಡವೆ ಇದ್ದಾವೆ ಅಂತ ನಾನು ನೋಡಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಏನು ಕದ್ದಿಲ್ಲ ಕಣಮ್ಮ. ನಿನ್ನ ಒಡವೆ ನಾನು ಏನಕ್ಕೆ ಕದಿಯೇನು ಹೇಳು? ನಾನು ಏನಕ್ಕೆ ಕದಿಬೇಕು? ನಿನ್ನ ಒಡವೆ ತಗೊಂಡು ನಾನು ಏನು ಮಾಡೋಣ ಹೇಳು? ಅದನ್ನು ಮಾರಿ ದುಡ್ಡು ತಗೊಂಬಂದಿದ್ಯಾ ಅಂತ ಗೊತ್ತಾಯಿತು. ಅವರ ನನ್ನ ಒಡವೆ ಎಲ್ಲ ತಗೊಬಿಟ್ಟು ಮಾರಿದ್ಯಾ ಅಂತ ನನಗೆ ಗೊತ್ತಾಗೈತೆ. ಸುಮ್ಮನೆ ನನ್ನ ಒಡವೆ ನನಗೆ ಕೊಟ್ಟರೆ ಸರಿ. ಅಲ್ಲೇ ಬಂದು ನೋಡು, ಏನೇಡಯ್ಯ ಸುಳ್ಳು ಹೇಳ್ತೀಯಾ? ನಾನು ಕದ್ದಿದ್ದೀನಿ ಅಂತ ಇವಳ ಹತ್ರ ಸುಳ್ಳು ಹೇಳಿದೀಯಾ? ನೀನೇ ಮಾಡಿರ್ಬೋದೇನೋ ಆ ಕೆಲಸ. ನಾನು ಏನಕ್ಕೆ ಮಾಡೋಣ? ನೀನು ಮಾಡಿರೋ ಕೆಲಸ ಹೇಳ್ತಾ ಇರೋದು. ನೀನೇ ಒಡವೆ ಕದ್ದಿರೋದು. ಸುಮ್ಮನೆ ಏನಕ್ಕೆ ಹೇಳ್ತೀಯಾ? ನೀನೇ ತಾನೇ ಒಡವೆ ಕದ್ದಿರೋದು, ಒಪ್ಕೊ ನೋಡು ಸುಮ್ಮನೆ. ಯಾರು ಕದ್ದವ್ರ ಏನು? ಸುಮ್ಮನೆ ನೀವಿಬ್ರು ಅಕ್ಕ ತಂಗಿರು ಗುದ್ದಾಡಿ ಯಾಕಿಂತವೆಲ್ಲ ಹೇಳ್ತೀರಾ? ಸುಮ್ಕಿರತ್ತ ಹೋಗ್ಲಿ, ಅದ್ಯಾಕೆ ಹಂಗೆ ಗುದ್ದಾಡ್ತೀರಾ? ಇಲ್ಲ ನಾಗಿನಿ, ಇವಳೇ ಕದ್ದಿರೋದು. ಇವಳು ನಿನ್ನ ಒಡವೆ ಎಲ್ಲ ಕದ್ದು ದುಡ್ಡು ತಗೊಂಬಂದು ಇಟ್ಕೊಂಡು ಮಜಾ ಮಾಡಿದ್ವಿ. ಇವಾಗ ಅದೇ ದುಡ್ಡು ಕಳ್ದೈತೆ ಮನೆ ಆಗೋದು ಅಂತ ನನ್ನ ಮೇಲೆ ಜಗಳ ಮಾಡ್ತಾಳೆ. ಅದಕ್ಕೆ ಮತ್ತೆ ಒಬ್ರದ್ದು ಕತ್ಕೊಂಬಂದಿದ್ದಕ್ಕೆ ಸರಿಯಾಗಿ ಆಗೈತೆ. ನೋಡು, ಯಾವತ್ತೂ ನಮ್ದು ಉಳಿಸ್ಕೊಳಕ್ಕೆ ಹೋಗಿ ಬೇರೆಯವ್ರು ದಾಳು ಮಾಡಿದರೆ ನಮ್ಮದು ಒಂದಿನ ಹಾಳಾಗೋಗುತ್ತೆ ಅನ್ನೋದು ಇದಕ್ಕೆ ಮತ್ತೆ. ನೀನೇನು ಅಂದ್ಕೊಂಡಿದ್ದೆ? ನಾನು ಒಡವೆ ಎಲ್ಲ ತಗೊಂಬಂದು ದುಡ್ಡು ಇಟ್ಕೊಂಡು ಚೆನ್ನಾಗಿರ್ಬೋದು ಅಂದ್ಕೊಂಡೆ. ಆದರೆ ಅದನ್ನ ಯಾರು ಕತ್ಕೊಂಡು ಹೋಗ್ಬಿಟ್ಟವ್ರಿ. ಅಯ್ಯೋ, ನಾನೇ ಅಂತ ತಮ್ಮನ ನನ್ನಂಗೆಲ್ಲ ತಿಳ್ಕೊಬೇಡ. ನಾನು ಯಾವತ್ತು ಯಾರ ವಸ್ತುನೂ ನನಗೆ ಮುಟ್ಟ ಅಂತವಳಲ್ಲ. ಸುಮ್ಮನೆ ಮಾತಾಡಬೇಡ. ಸ್ವಲ್ಪ ಕಾಮನ್ ಸೆನ್ಸ್ ಇರಲಿ. ಏನು ಮಾತಾಡಬೇಕು, ಏನು ನೀವು ಇಲ್ಲ ಏನು ಮಾತಾಡಿದ್ರೆ ಏನಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಬಾಯಿ ಐತೆ ಅಂತ ಹೇಳಿ ಸುಮ್ಮನೆ ಹೆಂಗೆ ಬೇಕಂಗೆ ಮಾತಾಡೋದಲ್ಲ. ಈಗ ಒಂಥರ ಖುಷಿ ಆಗ್ತೈತೆ ಕಣಲ್ಲ ಅಂತ ನನಗೆ. ಕಳ್ಳಿ ಮನೆ ಹಾಳಿ ಅಲ್ಲ, ಎಲ್ಲ ಹಾಳು ಮಾಡ್ತೀಯಲ್ಲ, ಮುಟ್ಟಲ್ಲ ಅಂತ ಹೇಳ್ತೀಯಲ್ಲ, ಮತ್ತು ಹೆಂಗೆ ಹೊತ್ಕೊಂಬಂದೆ ನೀನು? ನಮ್ಮಮ್ಮ ಹೇಳ್ತು ಕಣಮ್ಮ, ಯಾರು ಬಂದಿರಲಿಲ್ಲ ಕಣಮ್ಮ, ಹುಡುಗಿ ಬಂದಿತ್ತು, ಆ ಹುಡುಗಿ ಬಂದಂಗಿತ್ತು ಅಂತೇಳಿ ನಮ್ಮಮ್ಮ ಹೇಳ್ತು. ನಾನು ಇನ್ಯಾರೂ ಬಂದಿರೋಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀನು ಬಂದು ಇಂಥ ಕೆಲಸ ಮಾಡಿದ್ದೀಯ ಅಂದರೆ ಮಾಡಿರ್ತೀಯ ನೀನು. ಇಲ್ಲೇ ಮಗಳಾಗಿ ಇಟ್ಕೊಂಡು ನೋಡ್ಕೊಂಡು ಒಡವೆ ಎಲ್ಲನ ನೀನೆಲ್ಲ ಚೆನ್ನಾಗೇ ಓದ್ಕೊಂಡು ಹೋಗಿದ್ದೀಯ ಅನ್ನೋದು ಗೊತ್ತು. ನನಗೇನು ಹೇಳಕ್ಕೆ ಬರಬೇಡ ನಾನು ಕದ್ದಿಲ್ಲ ಅಂತೇಳಿ. ನೀನು ಮಾಡಿರೋದು ಎಂಥ ಕೆಲಸ ಅಂತ ಎಲ್ಲ ಗೊತ್ತಾಗ್ತೈತೆ. ನೀನು ಮಾಡಿರೋ ಕೆಲಸಗಳೆಲ್ಲನ ಎಲ್ಲ ಗೊತ್ತಾಗ್ತೈತೆ ನನಗೆ. ಅಲ್ಲ, ನೀನು ಮಾಡಿರೋದು ಎಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡು. ಅಲ್ಲ, ನಾನು ನೋಡವೆ ದುಡ್ಡು ಓದ್ಕೊಂಬಂದಿದ್ಯಲ್ಲ ಮನೆ ಹಾಳಿ. ನಾನು ಹೆಂಗಾರ ನಿಮ್ಮದೇ ಜೀವನ ಮಾಡ್ತಿದ್ವಿ. ಬಡವರು ಹೊಟ್ಟೆ ಮೇಲೆ ಹೊಡಿತಿಯಲ್ಲ, ನೀನು ಉದ್ಧಾರ ಆಗಲ್ಲ ಕಣಿ. ಅದಕ್ಕೆ ಮತ್ತೆ ಊಟನ ಆಡಕ್ಕೆ ಹೋಗ್ಬಾರ್ದಲ್ಲ ತಕಯ್ಯ. ಒಡವೆ ದುಡ್ಡು ಐತೆ ಅಂತ ಹೇಳಿ ಇದ್ದರೆ ಬಜಿಕೆ ನೋಡಬೇಕು, ಇದ್ದರೆ ಬಜಿಕೆ ಬೇಕು 4 ಕಾಸು. ನಾಲ್ವರಿಗೆ ತೋರ್ಸಕ್ಕೆ ಹೋದ್ರೆ ನನ್ನ ಒಡವೆ ಐತೆ ಮಸ್ತ್ ಐತೆ ಅಂತ ಹೇಳಿ ಏನೋ ತೋರ್ಸಕ್ಕೆ ಹೋದ್ರೆ ಹಿಂಗೆ ಮತ್ತೆ ಆಗೋದು. ಒಡವೆ ತೋರ್ಸಕ್ಕೆ ಹೋಗೋ ಅದನ್ನೇ ಬಂದು ಕತ್ಕೊಂಡು ಹೋಗ್ತಾರೆ. ಅದಕ್ಕೆ ಮತ್ತೆ ಇವಾಗ ಯಾವ ಥರ ಇದ್ರೂ ಇಲ್ಲ ಅಮ್ಮಂಗಿರಬೇಕು. ಇಲ್ಲ ಅಮ್ಮಂಗೆ ತೋರಿಸ್ಕೊಂಡ್ರೆ ಮಾತ್ರ, ಇಲ್ಲ ಅಂದರೆ ಅಷ್ಟೇ, ಅದು ಗೋವಿಂದ. ಸುಮ್ಮನೆ ನಿಂತ್ಕಾಳೆ ನೀನು. ನಾನು ಆಡ್ತೀನಿ, ನಾನು ಒಡವೆ ನಾನು ಹಂಗಂತ ಹೇಳಿ ಕತ್ಕೊಂಡು ಹೋಗೋಕ್ಕಾಗುತ್ತೆ? ನಿಂತಾಗಿದ್ದಿದ್ರೆ ನೀನೇನು ಸುಮ್ಮನೆ ಒಳಗೆ ಇಕ್ಕೊಂಡಿರ್ತಿದ್ದ? ನೀನು ಬಿಲ್ಡಪ್ ಕೊಡ್ತಾ ಇದ್ದೆ. ನಾನೊಬ್ಬಳೆ ಅಲ್ಲ. ಎಲ್ಲೇ ಶೈಲಿ, ಎಷ್ಟು ನಾಟಕ ಆಡಿದೆ ನಾನು ಒಡವೆ ಹೊತ್ಕೊಂಬಂದು. ದಯ್ಯ ಗೊತ್ತಾಗಲ್ವೇ? ನಿನಗೊಂದು ಈಟನ ಹೋಗಿ ಇವಳ್ತಾಗ ಹಂಗೆ ಹೇಳೋದು. ನಾನು ತಾಂಡಿಲ್ಲ ಕಣೆ, ನಾನು ತಾಂಡಿದ್ದೀನಿ ಎಂಬಕ್ಕೆ ಏನೇ ಪ್ರೂಫು? ನೀನು ಪ್ರೂಫ್ ತೋರಿಸಿ ಮಾತಾಡು. ನಾನು ಒಡವೆ ಕದ್ದಿದ್ದೀನಿ ಎಂಬತ್ತಿಗೆ ಏನು ಸಾಕ್ಷಿ ಅಂತ ಕೇಳಿ ನೀನು ನೀನು ಸಾಕ್ಷಿ ತೋರಿಸು. ಸಾಕ್ಷಿ ತೋರಿಸ್ದಾಗ ಬೇಕಾದರೆ ನಾನೇನೆ ನಿನಗೆ ನನ್ನ ಕೈಯಾಗಲದೆ ಹೋದ್ರೂ ಪರವಾಗಿಲ್ಲ, ನಾನು ಕದ್ದಿದ್ದೀನಿ ಅಂತ ಬೇಕಾದ್ರೆ ತೋರಿಸು. ನಾನು ಕೊಡೋಕ್ಕೆ ನಾನು ಇರೋಡು ನೀನು 15 ಲಕ್ಷದ ಅಂದ್ರೆ ನಾನು 20 ಲಕ್ಷದ ಕೊಡ್ತೀನಿ, ಇನ್ನು 5 ಲಕ್ಷದ ಹೆಚ್ಚೆ ಕೊಡ್ತೀನಿ. ಹೇಳು ಸರಿನಾ? ನಾನು ಕದ್ದಿದ್ದೀನಿ ಅನ್ನೋದಕ್ಕೆ ಏನು ಸಾಕ್ಷಿ ಇದೆಯಾ?
ಸಾಕ್ಷಿ ಇದ್ರೆ ತೋರಿಸು, ತೋರಿಸಿ ಮಾತಾಡು ನೀನು. ನಾನು ಸುಮ್ಮನೆ ಒದ್ದಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ಸುಮ್ಮನೆ ಒದಿಯೋದು, ನಾನು ಬೈಯೋದು, ಒಡವೆ ಕದ್ದಿದ್ಯಾ ಅಂತೇಳಿ ಜಗಳ ಮಾಡೋದು ಇದೆಲ್ಲ ಮಾಡಿಬಿಟ್ಟಿದ್ದೀಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ಸಾಕ್ಷಿ ತೋರಿಸಿ ಮಾತಾಡೋ ನೀನು. ಯಾವಳ ತಗೋ ಮಾತಾಡ್ದಂಗೆ ನನ್ನ ತಗ ಮಾತಾಡೋಕೆ ಬರಬೇಡ. ನಾನು ಸುಮ್ಮನೆ ಒದಿಸ್ಕೊಂಬೋದಿಲ್ಲ ನೋಡು. ನಾನು ತೆರಿಕೊಂಡು ಕೊಟ್ಟಿದ್ದೀನಿ ಅಂದ್ರೆ ನಿನ್ಗೆ ಅದ್ರ ಕಥೆನೇ ಬೇರೆ. ಸುಮ್ಮನೆ ಹೇಳೋಕ್ಕೆ ಅಂತ ತಲೆಗೆ ಕೆಟ್ಟೈತೆ. ನೀನೇ ಮತ್ತೆ ಕತ್ಕೊಂಬಂದಿರೋಳು. ಅವ್ರ ದೊಡ್ಡವೆ ಕತ್ಕೊಂಬಂದ್ಬಿಟ್ಟು ಎಷ್ಟು ಇದು ಮಾಡ್ತೀಯ. ಮತ್ತು ನನ್ನ ಕಳ್ಳಿ ಅಂತೀಯಲ್ಲ, ನನ್ನ ತಾಂಡೇ ಇಲ್ಲ. ಮತ್ತು ನನ್ನ ಕಳ್ಳಿ ಅಂತೀಯ ಮತ್ತೆ, ನನ್ನ ಕಳ್ಳಿ ಅಂತ ನೀನು ಯಾಕೆ ಅಂತೀಯ ಮತ್ತೆ? ಬಿಡ್ರತ್ತ ಹೋಗ್ಲಿ ಬಿಡೆ. ಏನಾಗಿನಿ ನೀನು ತಗೋ ಏನು ಸಾಕ್ಷಿ ಇಲ್ದಲೇನೆ ಇವಳು ಹೆಂಗೆ ಕದ್ದವಳೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ನೀನೇ ತಾಣೇಗಿ ಅಂತ ಇವಳು ಹೇಳೋಕ್ಕಾಗಲ್ಲ, ಯಾರ ಮೇಲೆ ಯಾರು ಹೇಳೋಕ್ಕಾಗಲ್ಲ. ಈಗ ಇದ್ದರೆ ಆತನನ ಈಗಳಪ್ಪ ಸಾಕ್ಷಿ ಐತೆ ಅವ್ರು ತಾಂಡಿರೋದು ಯಾರು ನೋಡೇವ್ರೆ ಅಂದರೆ ಹೇಳ್ಬೋದು. ಇಲ್ಲ, ನೋಡಿರೋದು ಯಾರು ಹೇಳಿದ್ರು ನಾನು ಹೇಳ್ತಮ್ಮ. ಇವಳು ಬಂದು ನನ್ನ ಮನೆಗೆ ಒಂದು 50,000 ದುಡ್ಡು ಹೊತ್ಕೊಳೋದು ನಾಗಿಣಿ ಅಂತ ನಾನು ಹೇಳ್ಬೋದು. ನಾನು ಬಾಯಿಗೆ ಏನು ಬೇಕಾದರೂ ಹೇಳ್ಬೋದು. ನನ್ನ ಮನೆಯಾಗ ನಾನು ಒಡವೆ ಇಕ್ಕಿದ್ದೆ, ನಾಗಿಣಿನೇ ಬಂದು ತಾಂಡೋದ್ಲು ಅಂತ ಹೇಳಿ ನಾನು ಹೇಳ್ಬೋದಪ್ಪ. ಯಾರು ಹೇಳಿದ್ರು ಅಂತ ನಾನು ಕೇಳ್ಕೊಂಬಂದು ನಾನು ಗಲಾಟೆ ಮಾಡ್ಬೋದು. ಅದು ಹೆಂಗೆ ಹೇಳ್ತೀಯಾ ನೀನು? ಸಾಕ್ಷಿ ಆಧಾರ ಇಲ್ಲದ ನಾನು ಕದ್ದಿದ್ದೀನಿ ಎಂಬತ್ತಕ್ಕೇನಾದರೂ ಫೋಟೋ ಇದೆಯಾ, ವಿಡಿಯೋ ಇದೆಯಾ, ನಾನೇನಾದರೂ ಮಾತಾಡಿರೋದು ರೆಕಾರ್ಡ್ ಇದೆಯಾ, ಏನಿದೆ ಅಂತ ಹೇಳಿ ನಿನ್ನನ್ನು ಇಷ್ಟು ಒಯ್ಯೋ ಅಂಥದ್ದೇನಿಲ್ಲ. ಬಂದು ಕೇಳೋ ಅಂಥ ಡೈರೆಕ್ಟಾಗಿ ಬಂದು ಕೇಳೋ ಅಂಥದ್ದೇನಿಲ್ಲ. ನೀನು ಫಸ್ಟು ನೀನು ಹಿಂಗಿರ್ಬೇಕು ಹಂಗಿರೋದು ಕಲಿ, ಸರಿನಾ? ಅಚ್ಚುಕಟ್ಟಾಗಿ ಚೆನ್ನಾಗಿ ಇಟ್ಕೊಂಡು ನೀನು ಸುಮ್ಮನೆ ಇರೋದು ಕಲಿ. ಇಲ್ಲದ್ದೆಲ್ಲ ಗಾಂಚಲಿ ಮಾಡಿದೀಯ ಅಂದ್ರೆ ಸರಿ ಹೋಗೋದಿಲ್ಲ. ಅದೇ ಮತ್ತೆ ಬಿಡೆ ನಾಗಿಣಿ, ಒಯ್ಬೇಡ. ದೊಡ್ಡ ದಿನ ಚೆನ್ನಾಗಿರ್ತಾವೆ, ದೊಡ್ಡ ದಿನ ಜಗಳ ಮಾಡ್ಕೊಂತವೆ. ಇವಾಗ ಹೇಳೋಕ್ಕಾಗಲ್ಲ. ಒಡವೆ ಕದ್ದಿರೋದ ನೋಡಿದವ್ರು ಯಾರಾದರೂ ಹೇಳ್ತಾರೆ. ನೋಡಿರೋದು ನಮ್ಮ ಕೇಳಲ್ಲ ಅಂತಂದರೆ ನೀನೇ ಕದ್ದಿರೋದು. ಬೇಕಾದರೆ ಎಲ್ಲಾದರೂ ಪಂಚಾಯ್ತಿಗೆ ಹಾಕು. ಪಂಚಾಯ್ತಿಗೆ ಹಾಕಿ ನ್ಯಾಯ ಪಂಚಾಯ್ತಿ ಮಾಡಿಸು ನಾಗಿಣಿ. ಎಲ್ಲಾದ್ರೂ ದೇವ್ರ ಆಣೆ ಮಾಡಿಸು, ದೇವ್ರ ಮೇಲೆ ಆಣೆ ಇಕ್ಸು. ದೇವ್ರ ಗುಡಿ ಮುಂದೆ ಕರ್ಕೊಂಡೋಗಿ ಪ್ರಮಾಣ ಮಾಡಿಸು. ಅಯ್ಯೋ, ಚೆನ್ನಾಗಿದ್ದಾಗ ಹಂಗೆ ಹೆಂಗಿರ್ತಾರೆ, ಇವಾಗ ನೋಡಿ ಹೆಂಗಾಡ್ತಾ ಇದ್ದಾರೆ ಅಲ್ವೇನು ಗಿರ್ಜಿಂಬೆ. ಇವಾಗ ಅವಳು ಒಡವೆ ಕದ್ದವಳೆ, ಅದಕ್ಕೆ ನಮ್ಮ ಅಕ್ಕ ಕಳ್ಳಿನೇನೆ. ಇವಳು ಇವಾಗ ನನ್ನ ಒಡವೆ ಎಲ್ಲನ ಓದ್ಕೊಂಡು ಬಂದಿರೋದು ಇವಳೇನೆ ಅಂತ ಬಂದು ನಾಗಿಣಿ ಗಲಾಟೆ ಮಾಡ್ತಾ ಇದ್ದಾಳೆ. ನಮ್ಮ ಅಕ್ಕ ನಾಗಿಣಿ ಒಡವೆ ಎಲ್ಲ ಕದ್ದವಳೆ. ಅದಕ್ಕೇ ದೇವ್ರ ಗುಡಿ ಮುಂದಕ್ಕೆ ಹಾಕಿ ಪ್ರಮಾಣ ಮಾಡಿಸೋದು ಒಳ್ಳೇದಲ್ವಾ? ಅವಳು ನನ್ನ ಹತ್ರ ಸಾಕ್ಷಿ ತೋರಿಸು, ವಿಡಿಯೋ ಐತಾ, ಆಡಿಯೋ ಐತೋ, ಏನೈತೆ ತೋರಿಸು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹತ್ರ ಏನೂ ಸಾಕ್ಷಿ ಇಲ್ಲ ಅಂದಮೇಲೆ ನಾವು ಪಂಚಾಯ್ತಿಗೆ ಹಾಕಿ ಅಲ್ಲಿ ದೇವ್ರ ಪ್ರಮಾಣ ಮಾಡಿಸೋದು ಸರಿ ತಾನೇ? ಮೈ ಏನಾನ ಮಾಡ್ಕೊಳ್ರಮ್ಮ, ನಿಮ್ಮಷ್ಟು ನಾವು ಬುದ್ಧಿವಂತರಲ್ಲ. ನೀವಂದರೆ ಎಲ್ಲದರಲ್ಲೂ ಪಳಗಿರೋರು, ಎಲ್ಲದರಲ್ಲೂ ನೀವು ಇರೋ ಅಂಥವ್ರು. ನಾವು ಅದು ಹೆಂಗೆ ನಿಮಗೆಲ್ಲ ಹೇಳೋಕ್ಕಾಗುತ್ತೆ? ನಾವು ಹೇಳೋಕ್ಕಾಗಲ್ಲಮ್ಮ. ನಿಮ್ಮಿಷ್ಟ, ನಾವೇನು ಮಾತಾಡೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ಅಯ್ಯೋ, ಇವಳಂತೂ ಗಿರ್ಜಿಂಬೆ, ಯಾರ ಹತ್ರನೂ ಮಾತಾಡೋದಿಲ್ಲ, ಹಂಗೆ ಮಾಡೋದು. ದೇವ್ರ ಗುಡಿ ಮುಂದಕ್ಕೆ ಹಾಕಿ ಪ್ರಮಾಣ ಮಾಡಿಸ್ತೀನಿ, ದೊಡ್ಡವ್ರನ್ನ ಕಲೆ ಹಾಕ್ತೀನಿ, ನೀನೇ ಓದ್ಕೊಂಡಿರೋದು ನನ್ನ ಒಡವೆನ ಅಂತ ಹೇಳಿ. ಬಾರೆ ಹೇಳ್ತೀನಿ. ಡಯ್ಯ ಅಂಬಾಳೆ, ನೋಡೆ ಎಂತ ಮಾಡ್ತಾ ಇದೆಯಾ ನೀನು? ಮನ ಮರ್ಯಾದಿಲ್ಲದ ನೋಡಿ, ನೋಡಿ ನಮಗೇನೆ ಕೇಡು ಬಯಸ್ತಾ ಇದೆಯಲ್ಲ. ಅಕ್ಕನಿಗೆ ಕೇಡು ಬಯಸ್ತಾ ಇದೆಯಲ್ಲ, ನನ್ನ ಮನೆಗೆ ತಿನ್ಕೊಂಡು ಉಣ್ಕೊಂಡು ಇರ್ತೀನಿ, ಇತ್ಕೊಂಡು ನನಗೆ ಕೇಡು ಬಯಸ್ತಾ ಇದೆಯಲ್ಲ. ಏನೇ ಡಯ್ಯ ಅಂಬಾಳೆ, ನನ್ನ ಕೈಗೆ ಸಿಗೇ ಹೇಳ್ತೀನಿ. ನನ್ನ ಮೇಲೆ ಸುಮ್ಮನೆ ಜೋರು ಮಾಡಿದ್ರೆ ನನಗೆ ಸಿಟ್ಟು ಬಂದುಬಿಟ್ರೆ ನಾನು ಏನಿಲ್ಲ, ನನಗೆ ಸಖತ್ತು ಸಿಟ್ಟು ಬಂದುಬಿಟ್ಟೈತೆ. ನೀನೇ ತಂಡಿರೋದು ಹಂಗೆ ಹಿಂಗೆ ಅಂತೇಳಿ ನನ್ನ ಮೇಲೆ ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ನನಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಹೇಳ್ರಿ ನೀವೇನೆ. ಅದಕ್ಕೆ ನಾನು ಇದ್ದಿದ್ದಂಗೆ ಹೇಳ್ದೆ. ನಮ್ಮ ಅಣ್ಣನ ಮತ್ತಿಗೆ ಅತ್ತೆ ಇನ್ಮೇಲೆ ಚೆನ್ನಾಗಿರ್ತೀನಿ. ನಮ್ಮ ಅಣ್ಣನ ಮತ್ತಿಗೆ ಮನೆಗೆ ಹೋಗ್ತೀನಿ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.